ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಎಫೆಕ್ಟು ಬೆಂಗಳೂರಿಗೂ ಕೂಡ ತಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ನಲ್ಲಿ ತಿಂಡಿ ತಿನ್ನುವಂತಹ ತಿಂಡಿ ಪ್ರಿಯರಿಗೆ, ಆಹಾರ ಪ್ರಿಯರಿಗೂ ಕೂಡ ಈಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಹೋಟೆಲ್ನ ಮಾಲೀಕರು ಸ್ವಯಂ ಈಗ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಆಗಿರುವಂತಹ PC ರಾವ್ ಇದ್ದಾರೆ. ಮಾತಾಡಿಸ್ತಾ ಹೋಗ್ತಾನೆ. ಸರ್, ಬೆಂಗಳೂರಿನಲ್ಲಿ ಒಟ್ಟು ಎಷ್ಟು ಹೋಟೆಲ್ಗಳಿವೆ, ಎಷ್ಟು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ? ಬೆಂಗಳೂರಿನಲ್ಲಿ ಸುಮಾರು 45,000 ಹೋಟೆಲ್ಗಳಿವೆ ಅಂದಾಜು. ಪ್ಲಸ್ ನಾವು ಯಾವುದೇ ಕಾರಣಕ್ಕೆ ಬಂದ್ ಮಾಡೋದಿಲ್ಲ. ಬಂದ್ ಮಾಡುವುದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಸರ್ಕಾರ ನಮಗೆ ಅಗತ್ಯವಿರುವಂಥ ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ದರೆ ಅನಿವಾರ್ಯ ಯಾವ ಹೋಟ್ಲು ರನ್ ಮಾಡೋಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಕೇಂದ್ರ ಸರ್ಕಾರ 60 ದಿನದಿಂದ 70 ದಿನದವರೆಗೆ ನಮಗೆ ಬೇಕಾದಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳೇ ಟ್ವೀಟ್ ಮಾಡಿರುವಾಗ ಕೇವಲ 10 ದಿನದಲ್ಲೇ ಇವಾಗ ವಾಣಿಜ್ಯ ಗ್ಯಾಸನ್ನು ಇವತ್ತಿನಿಂದ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನಾವು ಕೇಳ್ಕೊಳ್ಳೋದೇನೆಂದರೆ ಸ್ವಲ್ಪ ಪರ್ಸೆಂಟ್ ಕಡಿಮೆ ಮಾಡಿ. ನಮಗೂ ಪರಿಸ್ಥಿತಿಯ ಅರಿವಿದೆ. ಅದು ಬಿಟ್ಟು ಸಂಪೂರ್ಣವಾಗಿ ನಿಲ್ಲಿಸುವುದು ಇದು ಬಹುದೊಡ್ಡ ಅನ್ಯಾಯ. ಇದು ಸಮಂಜಸವಲ್ಲ. ಇದರಿಂದ ಬಹಳಷ್ಟು ಜನಸಾಮಾನ್ಯರಿಗೂ ತೊಂದರೆ ಆಗಲಿದೆ. ಹಿರಿಯ ನಾಗರಿಕರಿರ್ಬೋದು, ಹಾಸ್ಪಿಟ್ಲಿಗೆ ಇರುವಂಥವ್ರು ಇರ್ಬೋದು, ಬ್ಯಾಚುಲರ್ಸ್, ಅದು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ 60% ಹೆಚ್ಚು ಬ್ಯಾಚುಲರ್ಸು ಕೆಲಸಕ್ಕೆ ಹೋಗುವವರು, PGಯಲ್ಲಿ ಇರುವವರು ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ತೊಂದರೆ ಆಗ್ತದೆ. ನಮ್ಮ ಗ್ರಾಹಕರಿಗೆ, ನಮ್ಮ ಹೋಟೆಲ್ ಮಾಲೀಕರಿಗೆ, ಅದೇ ರೀತಿ ಕಾರ್ಮಿಕರಿಗೂ ಸಮಸ್ಯೆ ಆಗ್ತದೆ. ಈ ರೀತಿ ಹೋಟೆಲನ್ನು ಬಂದ್ ಮಾಡಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದೆ ಬರಬಾರ್ದು. ತಕ್ಷಣ ನಾಳೆನೇ ಸ್ವಲ್ಪ ಮಟ್ಟಿನಾದರೂ ಅದನ್ನು ಸ್ಟಾರ್ಟ್ ಮಾಡಬೇಕು. ಕಮರ್ಷಿಯಲ್ ಗ್ಯಾಸನ್ನು ಡೊಮೆಸ್ಟಿಕ್ ಗ್ಯಾಸ್ ಥರನೇ ನಮಗೂ ಕೂಡ ಗ್ಯಾಸನ್ನು ಕೊಡಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಓಕೆ ಸರ್, ಒಟ್ಟು ಈಗ ಹೋಟೆಲ್ಗಳಿಗೆ ಯಾವ ಕಡೆಯಿಂದ ಗ್ಯಾಸ್ ಸಪ್ಲೈ ಆಗ್ತಾಯಿತ್ತು? ಒಂದೊಂದು ಹೋಟೆಲ್ಗೆ ಎಷ್ಟು ಗ್ಯಾಸ್ ಸಪ್ಲೈ ಆಗ್ತಾಯಿತ್ತು? ಒಂದೊಂದು ಹೋಟೆಲಿಗೆ ಆ ಹೋಟ್ಲಿಗೆ ಅನುಗುಣವಾಗಿ ತೆಗೆದುಕೊಳ್ತಾರೆ. IOC, BPC, HP ಬೇರೆ ಬೇರೆ ಕಂಪನಿಗಳಿಂದ ಸಪ್ಲೈ ಆಗ್ತದೆ. ಎಲ್ಲ ಕಂಪನಿಯವರು ಕಮರ್ಷಿಯಲ್ ಗ್ಯಾಸನ್ನು ಇವತ್ತಿನಿಂದ ನಿಲ್ಲಿಸಿರ್ತಾರೆ. ಇದು ಹೆಚ್ಚಿನ ಹೋಟ್ಲಿಗಳು ಅನಿವಾರ್ಯವಾಗಿ ಬಾಗಿಲು ತೆಗಿಲಿಕ್ಕೆ ಆಗಲ್ಲ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಹೋಟೆಲ್ಗಳು ಬಂದ್ ಆಗ್ಬೋದು ಸರ್? ಅದು ನಾಳೆ ನೋಡಬೇಕು, ಪ್ರಕ್ರಿಯೆ ನಾಳೆ. ಓಕೆ, CM ಕೂಡ ನಿಮ್ಮ ನಡೆಯನ್ನು ಈಗ ಸ್ವಾಗತ ಮಾಡಿದ್ದಾರೆ. ನೋಡಿ, ನಾವು ಯಾವುದೇ ರಾಜಕೀಯಕ್ಕಿಲ್ಲ. ಚೀಫ್ ಮಿನಿಸ್ಟರ್ ಸ್ವಾಗತಕ್ಕೆ ನಮ್ಮ ಧನ್ಯವಾದಗಳು. ಆದರೆ ಈ ಪರಿಸ್ಥಿತಿಯಲ್ಲಿ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಜನಸಾಮಾನ್ಯರಿಗೆ ಅಗತ್ಯವಿರುವಂಥದ್ದು ಇದು ಎಸೆನ್ಷಿಯಲ್ ಸರ್ವಿಸ್ ಅನ್ನೋದು ಸರ್ಕಾರದ ಗಮನಕ್ಕೆ ಮುಟ್ಟಬೇಕು. ಈಗಾಗಲೇ ಕೇಂದ್ರ ಮಂತ್ರಿಗಳಿಗೆ ನಾವು ನಮ್ಮ ಪತ್ರಿಕೆ ರಿಕ್ವೆಸ್ಟನ್ನು ಕಳಿಸಿದ್ದೇವೆ. ಹಲವಾರು MP ಗಳಿಗೂ ಕಳಿಸಿದ್ದೇವೆ. ಕಾದು ನೋಡ್ತೇವೆ. ಇವತ್ತು ರಾತ್ರಿ ಒಳಗಡೆ, ನಾಳೆ ಒಳಗಡೆ ಅವರು ರಿಸೀವ್ ಮಾಡದಿದ್ದರೆ ಜನಸಾಮಾನ್ಯರಿಗಾಗುವಂಥ ತೊಂದರೆಗೆ ನಾವು ಕಾರಣರಲ್ಲ. ಇದೇ ರೀತಿ ಹೋಟೆಲ್ ಮಾಲೀಕರಿಗೂ ಭಾಳಷ್ಟು ತೊಂದರೆ ಆಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ಚಿಂತನ ಮಂಥನ ಮಾಡ್ತೇವೆ. ಸರ್, ಕೊನೆ ಪ್ರಶ್ನೆ. ಕೆಲವು ದಿನಗಳ ಹಿಂದಷ್ಟೇ ಹೇಳಿದರು ನಮ್ಮ ಹತ್ರ ಸ್ಟಾಕ್ ಇತ್ತು, ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಭಯ ಪಡೋ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ ಅಂತ. ದಿಢೀರಂತ ಈಗ ಸಮಸ್ಯೆ ಉದ್ಭವ ಆಗಿದೆ. ಇದು ನಿಜವಾಗ್ಲೂ ಸಮಸ್ಯೆನಾ ಇಲ್ಲ ಕೃತಕ ಎಮರ್ಜೆನ್ಸಿನಾ? ಅದು ನಮಗೆ ಇನ್ನೂ ತಿಳಿದು ಬಂದಿಲ್ಲ. ಯಾವುದೇ ಕಾರಣ ಅಂತ ಅವರೇ ಹೇಳಬೇಕಾಗ್ತದೆ. ಆದಷ್ಟು ಬೇಗ ನಾವಾಗೆ ಕೇಂದ್ರ ಮಂತ್ರಿಗಳನ್ನು ಭೇಟಿನೂ ಆಗ್ತೇವೆ. ಈ ರೀತಿಯಾಗಿ ಮಾಡಬಾರ್ದು, ಎಸೆನ್ಷಿಯಲ್ ಸರ್ವಿಸನ್ನು ಬಗ್ಗೆ ಹೆಚ್ಚಿಗೆ ಗಮನ ಇರಬೇಕು ಅಂತ ಮತ್ತೊಮ್ಮೆ ಅವರಿಗೆ ಹೇಳ್ತಾ ಇದ್ದಾರೆ. ಇದಿಷ್ಟು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಆಗಿರುವಂತಹ PC ರಾವ್ ಹೇಳ್ತಾ ಇರುವಂತಹ ಮಾತು. ಸೊ ಹೋಟೆಲ್ ಸೇವೆ ಅನ್ನುವಂಥದ್ದು ಎಸೆನ್ಷಿಯಲ್ ಸರ್ವಿಸ್ ಅಡಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ನಮಗೆ ಕಮರ್ಷಿಯಲ್ ಸಿಲಿಂಡರನ್ನು ಪೂರೈಕೆ ಮಾಡಬೇಕು, ಇಲ್ವಾದರೆ ಬೆಂಗಳೂರಿನ ಸಾಕಷ್ಟು ಜನರಿಗೆ, ಸಾಕಷ್ಟು ಆಹಾರ ಪ್ರಿಯರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಮಾತನ್ನು PC ರಾವ್ ಅವರು ಹೇಳ್ತಾ ಇರುವಂಥದ್ದು. ಸೊ ಸ್ವಯಂ ಎಷ್ಟು ಹೋಟೆಲ್ಗಳು ಬಂದ್ ಆಗುತ್ತೆ, ಮುಂದೆ ಏನೇನು ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.